ನಮ್ಮ ಮೊದಲನೇ ಆಯ್ಕೆ ಜಟಾಯು ಅರ್ತ್ ಸೆಂಟರ್. ಇದನ್ನು ಜಟಾಯು ನೇಚರ್ ಪಾರ್ಕ್ ಎಂದು ಕರೆಯುತ್ತಾರೆ. ಇದು ಕೇರಳದ ಕೊಲ್ಲಂ ಜಿಲ್ಲೆಯ ಚಡೆಯಮಂಗಲಂನಲ್ಲಿರುವ ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ನಾವು ಬಂದಿದ್ದೀವಿ ಅಂತ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ರಾಮಾಯಣದ ಪ್ರಕಾರ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಎಂಬ ಪಕ್ಷಿರಾಜ ರಾವಣನೊಂದಿಗೆ ಭೀಕರವಾಗಿ ಹೋರಾಡುತ್ತಾನೆ. ಆದರೆ ರಾವಣ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸುತ್ತಾನೆ. ರೆಕ್ಕೆ ಕತ್ತರಿಸಿದ ನಂತರ ಜಟಾಯು ಕೇರಳದ ಚಡೆಯಮಂಗಲಂನಲ್ಲಿರುವ ಬಂಡೆಗಳ ಮೇಲೆ ಬಿದ್ದನೆಂದು ನಂಬಲಾಗಿದೆ. ಚಡೆಯಮಂಗಲಂ ಎಂಬ ಹೆಸರು ಜಟಾಯು ಮಂಗಲಂನಿಂದ ಬಂದಿದೆ ಎಂದು ಹೇಳಲಾಗುತ್ತದೆ. ಬಳಿಕ ಶ್ರೀರಾಮನು ಸೀತೆಯನ್ನು ಹುಡುಕಿಕೊಂಡು ಬರುವಾಗ ಜಟಾಯು ರಾವಣನ ಬಗ್ಗೆ ಮಾಹಿತಿ ನೀಡಿ ತನ್ನ ಪ್ರಾಣವನ್ನು ಬಿಡುತ್ತಾನೆ. ಜಟಾಯು ಅರ್ತ್ ಸೆಂಟರ್ನ ಪ್ರಮುಖ ಆಕರ್ಷಣೆ ಜಟಾಯುವಿನ ಬೃಹತ್ ಶಿಲ್ಪ. ಇದು ರಾಮಾಯಣದಲ್ಲಿ ಜಟಾಯು ಬಿದ್ದ ಸ್ಥಳದಲ್ಲಿ ನಿರ್ಮಿಸಲಾಗಿದೆ. ಈ ಶಿಲ್ಪವನ್ನು ಪ್ರಸಿದ್ಧ ಶಿಲ್ಪಿ ಮತ್ತು ಚಲನಚಿತ್ರ ನಿರ್ದೇಶಕ ರಾಜೀವ್ ಆಂಚಲ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಈ ಶಿಲ್ಪವು ವಿಶ್ವದ ಅತಿದೊಡ್ಡ ಪಕ್ಷಿ ಶಿಲ್ಪ ಎಂದು ಗುರುತಿಸಲ್ಪಟ್ಟಿದೆ. ಇದು ಸುಮಾರು 200 ಅಡಿ ಉದ್ದ, 150 ಅಡಿ ಅಗಲ ಮತ್ತು 70 ಅಡಿ ಎತ್ತರವಿದೆ. ಇದರ ನಿರ್ಮಾಣ ಕಾರ್ಯ ಹಲವು ವರ್ಷಗಳ ಕಾಲ ನಡೆಯಿತು ಮತ್ತು ಇದು 2018ರ ಆಗಸ್ಟ್ 17ರಂದು ಸಾರ್ವಜನಿಕರಿಗೆ ತೆರೆಯಲ್ಪಟ್ಟಿತು. ಈ ಕೇಂದ್ರವು ಕೇವಲ ಶಿಲ್ಪ ಮಾತ್ರವಲ್ಲದೆ ಸಾಹಸ ಚಟುವಟಿಕೆಗಳು, ಕೇಬಲ್ ಕಾರ್ ಸವಾರಿ, ಹೆಲಿ ಟ್ಯಾಕ್ಸಿ ಸೇವೆ ಮತ್ತು ರಾಮಾಯಣದ ಕಥೆಯನ್ನು ಪ್ರಸ್ತುತಪಡಿಸುವ ಮಲ್ಟಿಮೀಡಿಯಾ ಮ್ಯೂಸಿಯಂ ಅನ್ನು ಸಹ ಹೊಂದಿದೆ. ಜಟಾಯು ಅರ್ತ್ ಸೆಂಟರ್ ಅನ್ನು ಮಹಿಳೆಯರ ಗೌರವ ಮತ್ತು ಸುರಕ್ಷತೆಯ ಸಂಕೇತವಾಗಿ ಸಮರ್ಪಿಸಲಾಗಿದೆ, ಏಕೆಂದರೆ ಜಟಾಯು ಮಹಿಳೆಯೊಬ್ಬಳ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದನು. ಈ ಕಾರಣಕ್ಕಾಗಿ ಇಲ್ಲಿನ ಭದ್ರತಾ ಸಿಬ್ಬಂದಿಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಹೀಗೆ ಜಟಾಯು ಭೂ ಕೇಂದ್ರವು ಪುರಾತನ ಪುರಾಣ ಕಥೆಯ ಹಿನ್ನೆಲೆಯಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಪ್ರವಾಸೋದ್ಯಮವನ್ನು ಬೆರೆಸಿ ನಿರ್ಮಿಸಿದ ಒಂದು ವಿಶಿಷ್ಟ ತಾಣವಾಗಿದೆ. ಕೋಟಿ ತಪಗಳ